ಆತ್ಮೀಯ ವೀಕ್ಷಕ ಮಿತ್ರರೇ, ಶುಭೋದಯ. ಒಂದು ವಾರದ ಹಿಂದೆ ಒಂದು ವಿಡಿಯೋನ ಹಾಕಿದ್ದೆ, ಕಲ್ಲತ್ಗಿರಿ ವಾಟರ್ ಫಾಲ್ಸ್ ಬಗ್ಗೆ, ಮಲೆನಾಡಿನ ಅದ್ಭುತ ಅಂತ. ಆ ವಿಡಿಯೋ ಸುಮಾರು 2 ಮಿಲಿಯನ್ ವ್ಯೂಸನ್ನು ಕೊಟ್ಟಿತ್ತು. ಇದರಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಕೆಲವರು ಈಗಲೂ ಇಷ್ಟು ನೀರಿದೆಯಾ, ಇದ್ರ ಬಗ್ಗೆ ಮಾಹಿತಿ ಕೊಡಿ, ಈಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಕಲ್ಲತ್ಗಿರಿ ಜಲಪಾತ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಕ್ಕೆ ಈ ದಿನ ವೀಕ್ಷಕರ ಒತ್ತಾಯದ ಮೇರೆಗೆ ಕಲ್ಲತ್ಗಿರಿ ಜಲಪಾತಕ್ಕೆ ಹೋಗಿದ್ದೆ. ಹೋದಾಗ ಮಳೆಗಾಲದಷ್ಟು ನೀರು ಇರಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀರಿತ್ತು. ನಾವು ಆ ಪ್ರದೇಶಕ್ಕೆ ಹೋಗೋದು ಎಲ್ಲ ಭಯಗಳಿಂದ ಮುಕ್ತ ಮಾಡುವಂಥ, ದುಷ್ಟಶಕ್ತಿಗಳಿಂದ ಮುಕ್ತ ಮಾಡುವಂಥ ವೀರಭದ್ರೇಶ್ವರನ ಸನ್ನಿಧಿಗೆ ಹಾಗೂ ಭದ್ರಕಾಳಿಯ ಸನ್ನಿಧಿಗೆ. ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಈ ದೇವಾಲಯ ನಯನ ಮನೋಹರವಾಗಿ ಅದ್ಭುತವಾಗಿ ಕಾಣುವಂಥ ದೇವಾಲಯ. ಈ ದೇವಾಲಯಕ್ಕೆ ಹೋಗಿ ವೀರಭದ್ರೇಶ್ವರ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿಕೊಂಡು ಪ್ರಕೃತಿಯ ಸೌಂದರ್ಯವನ್ನು ಸವಿದಿದೆ. ಈ ದಿನ ಬೇಸಿಗೆ ರಜೆ ಆಗಿರೋದ್ರಿಂದ ತುಂಬ ಟೂರಿಸ್ಟ್ಗಳಿದ್ದರು. ಆ ಟೂರಿಸ್ಟ್ಗಳ ಮಧ್ಯದಲ್ಲಿ ಹೋಗಿ ಬಂದು ನೀವು ಮೊದಲೇ ವಿಡಿಯೋದಲ್ಲಿ ನೋಡಿರ್ಬೋದು, ಎಷ್ಟು ಭಾರಿ ಪ್ರಮಾಣದಲ್ಲಿ ನೀರು ಬಂದು ಇಡೀ ದೃಶ್ಯ ಪೂರ ನಯನ ಮನೋಹರ ಆಗಿತ್ತು. ಆದರೆ ಈಗ ಬೇಸಿಗೆ ಆಗಿರೋದ್ರಿಂದ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಬಸವನ ಬಾಯಿಯಿಂದ ಸ್ವಲ್ಪ ನೀರು ಬರುತ್ತೆ. ಅದೇ ರೀತಿ ತ್ರಿಮೂರ್ತಿ ಬಾಯಿಂದ, ತ್ರಿಮೂರ್ತಿ ವಿಗ್ರಹದಿಂದ ಸ್ವಲ್ಪ ನೀರು ಬರುತ್ತೆ. ಅದ್ರ ಜೊತೆಯಲ್ಲಿ ಗುಹಾಂತರ ದೇವಾಲಯ ಇದೆ. ಈ ಗುಹಾಂತರ ದೇವಾಲಯದಲ್ಲಿ ಸರ್ವಶಕ್ತನಾದ ವೀರಭದ್ರೇಶ್ವರನ ಅಪೂರ್ವವಾದ ದೇವಾಲಯ ಇದೆ. ಇಲ್ಲಿ ತಾವು ನೋಡ್ಬೋದು, ಗುಹಾಂತರವಾಗಿರುವಂಥ ದೇವಾಲಯದಲ್ಲಿ ದೇವರ ದರ್ಶನ ಮಾಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ಅಷ್ಟು ನಯನ ಮನೋಹರವಾಗಿರುವಂಥ ದೇವಾಲಯ. ಜನ ತುಂಬ ಇದ್ದರು. ಆದರೂ ಬಿಡದೇ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ವೀರಭದ್ರೇಶ್ವರನ ದರ್ಶನ ಮಾಡಿಸೋಣ ಅನ್ನೋ ಉದ್ದೇಶಕ್ಕಾಗಿ ಒಳಗೆ ಪ್ರವೇಶ ಮಾಡಿ ಗರ್ಭಗುಡಿಯಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡುವಂಥ ವೀರಭದ್ರೇಶ್ವರ ಸ್ವಾಮಿ ಇದ್ದರು. ಅಲ್ಲಿ ಹೋಗಿ ವೀರಭದ್ರೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿಸ್ಕೊಂಡು ವೀರಭದ್ರೇಶ್ವರ ಸ್ವಾಮಿಯಲ್ಲಿ ನಮ್ಮ ಹರಕೆಯನ್ನು ಕಟ್ಕೊಂಡು ವಾಪಸ್ ಹೊರಗಡೆ ಬಂದಾಗ ಜನಸಾಗರ. ಬೇಸಿಗೆಯಲ್ಲಿ ಇಷ್ಟು ಕಡಿಮೆ ನೀರಿದ್ರೇ ಇಷ್ಟು ಜನಸಾಗರ ಇದೆ ಅಂದರೆ ನಿನ್ನ ಮಳೆಗಾಲದಲ್ಲಿ ಯಾವ ರೀತಿ ಇರ್ಬೋದು ಅಂತ ಹಿಂದಿನ ವಿಡಿಯೋಗಳನ್ನು ಹಾಕಿದ್ದೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಮಳೆಗಾಲದ ವಿಡಿಯೋನೂ ಇದೆ, ಚಳಿಗಾಲದ ವಿಡಿಯೋನೂ ಇದೆ, ಇದು ಬೇಸಿಗೆಯ ವಿಡಿಯೋ. 3 ವಿಡಿಯೋಗಳು ಇದೆ, ತಾವು ನೋಡ್ಬೋದು. ನಿಜವಾಗ್ಲೂ ಮಲೆನಾಡಿನಲ್ಲಿರುವಂಥ ಅದ್ಭುತ ಅಂದರೆ ಇದೆ. ಪ್ರತಿ ಕಲ್ಲಿನಲ್ಲೂ ಒಂದೊಂದು ವಿಗ್ರಹಗಳನ್ನು ಕೆತ್ತಿದ್ದಾರೆ. ಆನೆಯ ಚಿತ್ರಗಳಿರ್ಬೋದು, ನಂದಿಯ ಚಿತ್ರಗಳಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿರುವಂತಹ ಸ್ಥಳ. ನೀವೇನಾದರೂ ಈ ಬೇಸಿಗೆಯಲ್ಲಿ ಹೋಗೋದಾದರೆ ಈ ಪ್ಲೇಸಿಗೆ ಹೋಗಿ. ಬಟ್ ಬೆಳಗ್ಗೆ ಸಮಯದಲ್ಲಿ ಹೋಗೋದು ತುಂಬ ಒಳ್ಳೆಯದು. ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ. ದೇವರ ಕೃಪೆಗೆ ಪಾತ್ರರಾಗಿ ನಮ್ಮ ವಿಡಿಯೋಗಳನ್ನು ಬೆಂಬಲಿಸಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಂಥ ವಿಡಿಯೋಗಳನ್ನು ನೋಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.